ಅಂದರೆ ಮನುಷ್ಯನಿಗೆ ಸಹಜವಾಗಿ ಹೆದರಿಕೆ ಅನ್ನೋದು ಇದ್ದೇ ಇರುತ್ತೆ. ಅವನೆಂಥ ಬಾಡಿ ಬಿಲ್ಡರ್ ಆದರೂ ಕೂಡ ಅಥವಾ ಅವನು ಎಷ್ಟೇ ದೊಡ್ಡ ದೈತ್ಯ ಆದರೂ ಕೂಡ ಒಂದು ಭಯ ಇರುತ್ತೆ, ಹೌದಲ್ಲ? ಹಾವಿಗೆ ಮುಂಗುಸಿಯ ಭಯ, ಅಥವಾ ಹಾವಿಗೆ ಹದ್ದಿನ ಭಯ, ಅಥವಾ ಕೋಳಿ ಮರಿಗೆ ಹದ್ದಿನ ಭಯ, ಮನುಷ್ಯನಿಗೆ ಪ್ರಾಣಿಗಳ ಭಯ, ಪ್ರಾಣಿಗೆ ಮನುಷ್ಯನ ಭಯ. ಹೀಗೆ ಪ್ರತಿಯೊಂದಕ್ಕೂ ಯಾವುದೋ ಒಂದು ಭಯ ಇದೆ. ಆ ಭಯ ಇರೋದ್ರಿಂದಲೇ ಸೃಷ್ಟಿಯಲ್ಲಿ ಸ್ವಲ್ಪ ಎಲ್ಲವೂ ತಗ್ಗಿ ಬಗ್ಗಿ ನಡೀತಾ ಇದ್ದೀವಿ. ಕಾನೂನಿನ ಭಯ ಮನುಷ್ಯರಿಗಿರಬೇಕು, ಅಥವಾ ಕಾನೂನಿನ ಭಯ ಆ ಪ್ರಜೆಗಳಿಗಿರಬೇಕು. ಅಂದರೆ ಯಾವುದೋ ಒಂದು ಜೀವಿಗೆ ಭಯವೇ ಇಲ್ಲ ಅನ್ನೋದಾದರೆ ಆ ಜೀವಿ ಸ್ವೇಚ್ಛಾಚಾರವಾಗಿ ಬದುಕೋಕೆ ಶುರುವಾಗುತ್ತೆ, ಹೌದಲ್ಲ? ನಮ್ಮ ಮನೆಯಲ್ಲಿ ತಂದೆಯ ಭಯ, ಅಥವಾ ತಾಯಿಯ ಭಯ, ಅಥವಾ ಅಣ್ಣನ ಭಯ, ಅಥವಾ ಗುರುಗಳ ಭಯ, ಅಥವಾ ಕೆಲಸ ಕೊಟ್ಟ ಮಾಲೀಕರ ಭಯ, ಯಾವುದೋ ಒಂದು ಭಯ ಇದ್ದಾಗಲೇ ನಮ್ಮ ಬದುಕು ಶಿಸ್ತಿನ ದಾರಿಯಲ್ಲಿ ನಡೆಯೋದು. ಭಯ ಭಕ್ತಿನೇ ಇಲ್ಲ ಅನ್ನೋದಾದಾಗ ನಾವು ಕೆಡ್ತೀವಿ, ನಮ್ಮನ್ನು ನಂಬಿದವರನ್ನು ಬೀದಿಗೆ ತಂದು ನಿಲ್ಲಿಸ್ತೀವಿ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳಗಿದ್ದರಾಗದು ನೋಡ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಂಜಿದರಾಗದು ಅಳುಕಿದರಾಗದು. ಬಸವಣ್ಣನವರು ಬದುಕನ್ನು ಹೇಗೆ ನಡೆಸಬೇಕು ಅಂತ ಹೇಳ್ತಿದ್ದಾರೆ. ಬಸವಣ್ಣನವರು ಈ ಹಣೆ ಬರಹ, ವಿಧಿ ಇವೆಲ್ಲವನ್ನು ನಂಬ್ತಾ ಇರಲಿಲ್ವಾ? ಖಂಡಿತ ನಂಬ್ತಾ ಇದ್ರು. ಬಸವಣ್ಣನವರೇ ಸ್ವತಃ ಈ ಮಾತನ್ನು ಹೇಳ್ತಾರೆ, ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳಗಿದ್ದರಾಗದು ನೋಡ. ತಪ್ಪದುವೋ ಲಲಾಟಲಿಖಿತ ಕಕ್ಕುಲತೆಗೆ ಬಂದರೆ ಆಗದು ಧೃತಿಗೆಟ್ಟ ಮನಧಾತುಗೆಟ್ಟರೆ ಅಪ್ಪುದು ತಪ್ಪದು ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿದೆ ಅಂದರೆ, ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳಗಿದ್ದರಾಗದು ನೋಡ. ತಪ್ಪದುವೋ ಲಲಾಟಲಿಖಿತ ಕಕ್ಕುಲತೆಗೆ ಬಂದರೆ ಆಗದು ಧೃತಿಗೆಟ್ಟ ಮನಧಾತುಗೆಟ್ಟರೆ ಅಪ್ಪುದು ತಪ್ಪದು ಕೂಡಲ ಸಂಗಮ ದೇವ. ನಾಳೆ ನಾವು ಸೋತು ಬಿಡ್ತೀವಿ ಅಂತ ನಾವು ಭಾಗಿಯಾಗೋದನ್ನೇ ನಿಲ್ಲಿಸೋಕ್ಕಾಗುತ್ತಾ? ಅಥವಾ ಅನ್ನ ತಿಂದರೆ ದಪ್ಪ ಆಗ್ತೀವಿ ಅಂತ ಅನ್ನ ತಿನ್ನೋದೇ ನಿಲ್ಲಿಸೋಕ್ಕಾಗುತ್ತಾ? ಅಥವಾ ಓಡಾಡಿದ್ರೆ ಸಣ್ಣಗಾಗ್ತೀವಿ ಅಂತ ಓಡಾಡೋದನ್ನೇ ನಿಲ್ಲಿಸೋಕ್ಕಾಗುತ್ತಾ? ಅಥವಾ ಪರೀಕ್ಷೆಯಲ್ಲಿ ಫೇಲ್ ಆಗ್ತೀವಿ ಅಂತ ಪರೀಕ್ಷೆಗೆ ಭಾಗಿಯಾಗೋದನ್ನೇ ಬಿಡೋಕ್ಕಾಗುತ್ತಾ? ಬಸವಣ್ಣನವರು ಹೇಳ್ತಿದ್ದಾರೆ, ಏನಾಗಬೇಕು ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಏನಾಗಬೇಕು ಅದು ಹಾಗೇ ಆಗುತ್ತೆ. ಅಪ್ಪುದು ತಪ್ಪದು, ಏನಾಗಬೇಕೋ ತಪ್ಪೋದಿಲ್ಲ ಅದು. ತಪ್ಪದುವೋ ಲಲಾಟ ಲಿಖಿತ ಕಕ್ಕುಲತೆಗೆ ಬಂದರೆ ಅಂದರೆ ವಿಧಿ ಲಿಖಿತ ಏನಿದೆ ಅದು ನಾವು ತಪ್ಪಿಸ್ಲಿಕ್ಕಾಗಲ್ಲ. ಬಟ್ ನಮ್ಮ ಕೈಲಿರೋದೇನು? ಮನುಷ್ಯ ಪ್ರಯತ್ನ. ನನ್ನ ಪ್ರಯತ್ನ ನಾನು ಮಾಡಬೇಕು. ಹೆದರಿ ಕುಳಿತರೆ ಬದುಕಲ್ಲಿ ಯಶಸ್ಸು ಸಿಗೋದಿಲ್ಲ. ತುಂಬ ಸಾರಿ ಈಗ ಬಸವಣ್ಣನವರ ಈ ಮಾತನ್ನು ನಮ್ಮ ಬದುಕಿಗೆ ಹೋಲಿಕೆ ಮಾಡಿಕೊಳ್ಳೋಣ. ನಮಗೂ ಕೂಡ ನಾನು ಒಳ್ಳೆಯ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳಬೇಕು ಅಂತ ಇರುತ್ತೆ. ಅಯ್ಯೋ, ನಮ್ಮ ಸಂಬಂಧಿಕರು ನೋಡಿದ್ರೆ ಏನಂತಾರೋ ಏನೋ, ಅಥವಾ ನನಗೂ ಯಾವುದೋ ಸ್ವಂತ ವ್ಯವಹಾರವನ್ನು ಶುರು ಮಾಡುವ ಎಲ್ಲ ಶಕ್ತಿ ಇರುತ್ತೆ. ಆದರೆ ಪಕ್ಕದ ಮನೆ ಫ್ರೆಂಡು ಅವನು ಹಿಂಗೆ ಸ್ವಂತ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಿ ಎಲ್ಲ ಕಳ್ಕೊಂಡ, ಎಲ್ಲಿ ನಾನು ಹಾಗೆ ಕಳ್ಕೊಂಡ್ಬಿಡ್ತೀನೋ. ಅಂದರೆ ನಮ್ಮ ಕೀಳಿರಿಮೆಯ ಬಗ್ಗೆ ಅಥವಾ ನಮ್ಮ ಭಯದ ಬಗ್ಗೆ ಬಸವಣ್ಣನವರು ಮಾತಾಡ್ತಿದ್ದಾರೆ. ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳಗಿದ್ದರಾಗದು ನೋಡ. ನೀನು ವಜ್ರದ ಪಂಜರ ಮಾಡಿಕೊಂಡು ಅದರೊಳಗಡೆ ಇದ್ದುಕೊಂಡ್ರೂ ಕೂಡ ವಿಧಿಯ ಕೈವಾಡ ಅಥವಾ ವಿಧಿ ಲಿಖಿತವನ್ನು ನೀನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಸಾವೆಲ್ಲಿ ಬರಬೇಕು, ಯಾವಾಗ ಬರಬೇಕು, ಹೇಗೆ ಬರಬೇಕು, ಯಾರಿಂದ ಬರಬೇಕು? ಸಾವನ್ನು ನಾನು ವಜ್ರದ ಪಂಜರ ಮಾಡಿಸ್ಕೊಂಡು ಇದ್ರ ಮಾತ್ರಕ್ಕಾಗುತ್ತಾ? ಇಲ್ಲ. ನಾನು ಈ ಮುಂಚೆ ಒಂದು ರಾಜನ ಕತೆ ಹೇಳಿದ್ದೆ. ಒಬ್ಬ ರಾಜನಿಗೆ ಕನಸು ಬೀಳುತ್ತೆ. ಆ ಕನಸಿನೊಳಗಡೆ ಒಬ್ಬ ಯಮದೂತ ಬಂದು, ಅಂದರೆ ದಪ್ಪನೆಯ ಮನುಷ್ಯ, ದಪ್ಪ ಮೀಸೆ, ದೈತ್ಯ ಮನುಷ್ಯ, ಕಪ್ಪುಗಿದ್ದಾನೆ. ನಾಳೆ ಸಂಜೆ ನೀನು ನನ್ನ ಜೊತೆ ಬರಬೇಕು, ಅಲ್ಲಿ ಇಲ್ಲಿ ಹೋಗಬೇಡ ಅಂತ ಕನ್ಸಲ್ಲಿ ಬಂದು ಹೇಳಿದಂಗಾಯ್ತು. ರಾಜನಿಗೆ ಭಯ ಆಗೋಯ್ತು. ಅಯ್ಯೋ, ನಾಳೆ ನನ್ನ ಸಾವಿದೆ, ಈ ಅರಮನೆಯಲ್ಲಿದ್ದರೆ ನಾನು ಸತ್ತು ಹೋಗ್ತೀನಿ ಎಂದುಕೊಂಡು ತಕ್ಷಣ ಆತ ಅಲ್ಲಿಂದ ಪಲಾಯನ ಮಾಡ್ದ. ಕುದುರೆಯಲ್ಲಿ ಓದ. ಯಾಕಂದ್ರೆ ಆ ಅರಮನೆಯಲ್ಲಿ ತಾನೇ ಕನಸು ಬಿದ್ದಿದ್ದು, ಅಲ್ಲಿಂದ ತಪ್ಪಿಸ್ಕೊಂಡ್ರೆ ನಾನು ಸಾವಿಂದ ತಪ್ಪಿಸ್ಕೊಳ್ಬೋದು ಅಂತ ಆತ ಓಡ್ದ ಕುದುರೆ ಮೇಲೆ ಹೋಗ್ಬಿಟ್ಟ. ಎಲ್ಲಿವರೆಗೂ? ಒಂದು ದೊಡ್ಡ ಅಡವಿ, ಒಂದು ಭಯಾನಕವಾದ ಕಾಡಿನ ಬಳಿ ಹೋದ. ಸಂಜೆ ಆಗಿತ್ತು. ಸದ್ಯ ನಾನು ಸಾವಿನಿಂದ ತಪ್ಪಿಸ್ಕೊಂಡೆ ಅಂತ ನಿಟ್ಟುಸಿರು ಬಿಡ್ತಾ ಇದ್ದ. ಅಷ್ಟೊತ್ತಿಗೆ ಯಾರೋ ಹಿಂದೆಯಿಂದ ಬಂದು
ಆ ಭುಜದ ಮೇಲೆ ಕೈ ಹಾಕದ. ಯಾರು ಅಂತ ನೋಡ್ತಾನೆ, ರಾತ್ರಿ ಕನ್ಸಲ್ಲಿ ಬಂದಿದ್ನಲ್ಲ ಆ ಯಮದೂತ ಅವನೇ. ಅಯ್ಯೋ, ನಾನು ತಪ್ಪಿಸ್ಕೊಳ್ಬೇಕು ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿಗೂ ಬಂದಿದ್ದೀಯಲ್ಲಯ್ಯ ಅಂತ ರಾಜ ಸಾವಿನ ಭಯ ಆತನಿಗೆ. ಆಗ ಯಮದೂತ ಹೇಳೋದು, ನೋಡಪ್ಪ, ನಿನ್ನೆ ನಿನ್ನನ್ನು ಅರಮನೆಯಲ್ಲಿ ನೋಡಿ ಇವತ್ತು ಈ ರಾಜ ಈ ಕಾಡಿನ ಈ ಮರದ ಕೆಳಗಡೆ ರಾಜನ ಸಾವಿದೆ. ಈಗ ಇವನು ನೋಡಿದ್ರೆ ಇನ್ನೂ ಅರಮನೆಯಲ್ಲಿ ಮಲಗಿದ್ದಾನಲ್ಲ ಅಂತ ಅನ್ನಿಸ್ತು. ಹೇಗಪ್ಪ ಇವನನ್ನು ಕಾಡಿಗೆ ಕರ್ಕೊಂಡು ಬರೋದು ಅಂದ್ಕೊಳ್ತಾ ಇದ್ದೆ, ಅಷ್ಟೊತ್ತಿಗೆ ನೀನೇ ಬಂದುಬಿಟ್ಟಿದ್ದೀಯ, ಹೆಂಗೋ ನನ್ನ ಕೆಲಸ ಸುಲಭ ಆಯಿತು ಅಂದ ಯಮದೂತ. ಅಂದರೆ ಅರಮನೆಯಲ್ಲಿದ್ದರೆ ನಾನು ಸಾಯ್ತೀನಿ, ಕಾಡಿಗೆ ಬಂದರೆ ಬದುಕ್ತೀನಿ ಅಂತ ಏನು ಮನುಷ್ಯನ ತುಂಬ ಬುದ್ಧಿವಂತಿಕೆ ತೋರಿಸ್ಲಿಕ್ಕೆ ಹೋದ. ಅವನ ಬುದ್ಧಿವಂತಿಕೆ ಅವನಿಗೆ ಸಾವನ್ನು ತಂದು ಕೊಡ್ತು. ಹೀಗೆ ಬದುಕು. ಅದಕ್ಕೆ ಬಸವಣ್ಣನವರು ಹೇಳ್ತಿದ್ದಾರೆ, ಅಂಜಿದರಾಗದು ಅಳುಕಿದರಾಗದು. ಅಂಜಬಾರ್ದು, ಅಳುಕಬಾರ್ದು. ಯಾವುದಕ್ಕೆ? ಧರ್ಮ ಕಾರ್ಯಕ್ಕೆ. ಯಾರಿಗೋ ಒಬ್ಬರಿಗೆ ದಾನ ಮಾಡಬೇಕು ಅಂದ್ಕೊಂಡಿದ್ದೀಯಾ, ಯಾರಿಗೋ ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದೀಯಾ, ಅಥವಾ ಯಾವುದೋ ಪುಣ್ಯ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀಯಾ, ಅಂಜಬೇಡ, ಅಳುಕಬೇಡ, ಭಯ ಪಡಬೇಡ. ಒಳ್ಳೇದು ಮಾಡಲಿಕ್ಕೆ ಭಯ ಬೇಡ, ಕೆಟ್ಟದ್ದು ಮಾಡಲಿಕ್ಕೆ ಧೈರ್ಯ ಬೇಡ. ಕೆಟ್ಟದ್ದು ಮಾಡ್ಲಿಕ್ಕೆ ನೀನು ಹೆದರಬೇಕು, ಒಳ್ಳೇದು ಮಾಡ್ಲಿಕ್ಕೆ ನೀನು ಹೆದರಬಾರ್ದು. ಹೌದಲ್ಲ? ಮನುಷ್ಯನಿಗೆ ಭಯ ಇರಬಾರ್ದು, ಮನುಷ್ಯನಿಗೆ ಭಯ ಇರಬಾರ್ದು, ಕೋಪ ಇರಬಾರ್ದು, ಮತ್ತೆ ಅಂಜಿಕೆ ಅಸೂಹೆ ಇರಬಾರ್ದು. ಮನುಷ್ಯನಿಗೆ ಆಸೆ ಇರಬಾರ್ದು, ಭಯ ಇರಬಾರ್ದು, ಕೋಪ ಇರಬಾರ್ದು. ನಮ್ಮ ಭಗವದ್ಗೀತೆ ಹೇಳುತ್ತೆ, ಭಯ ಇರಬಾರ್ದು, ಕೋಪ ಇರಬಾರ್ದು, ಆಸೆ ಇರಬಾರ್ದು ಅನ್ನೋದು ಎಷ್ಟು ಸತ್ಯವೋ, ಮತ್ತೆ ಆಸೆ ಇರಬೇಕು, ಭಯ ಇರಬೇಕು, ಕೋಪ ಇರಬೇಕು ಅಂತ. ಇದೆಂಗೆ? ಇರಬೇಕು ಅಂತ ಒಂದ್ಸತಿ ಹೇಳ್ತೀರಾ, ಇರಬಾರ್ದು ಅಂತ ಒಂದ್ಸತಿ ಹೇಳ್ತೀರಾ, ಇದೆಂಗೆ? ಭಗವಾನ್ ಕೃಷ್ಣ ನಮಗೆ ಉಪದೇಶ ಮಾಡ್ತಿದ್ದಾನೆ, ನೋಡಪ್ಪ, ಮನುಷ್ಯನಿಗೆ ಆಸೆ ದುರಾಸೆ ಇರಬಾರ್ದು. ಅದೇ ಮನುಷ್ಯನಿಗೆ ಆಸೆ ಇರಬೇಕು, ಇರಬಾರ್ದು ಅಂತ ಒಂದ್ಸತಿ ಹೇಳೋ ಕೃಷ್ಣ, ಅದೇ ಕೃಷ್ಣ ಇರಬೇಕು ಅಂತಲೂ ಹೇಳ್ತಾನೆ. ಏನಿರಬೇಕು, ಏನಿರಬಾರ್ದು, ಅಥವಾ ಎಂಥ ಆಸೆ ಇರಬೇಕು, ಎಂಥ ಆಸೆ ಇರಬಾರ್ದು. ಪರಸ್ತ್ರೀ, ಪರಪುರುಷ ಅಥವಾ ಪರರ ಹಣ, ಪರರ ಸ್ವತ್ತು, ಇದಕ್ಕೆ ನಾನು ಆಸೆ ಪಡಬಾರ್ದು. ಮತ್ತೆ ನಾನು ಒಳ್ಳೆಯ ದಾರಿಯಲ್ಲೇ ನಡೆಯಬೇಕು, ಒಳ್ಳೆಯದನ್ನೇ ಮಾತನಾಡಬೇಕು, ಒಳ್ಳೆಯ ಸಹವಾಸ ಮಾಡಬೇಕು, ಯಾರಿಗೂ ಕಣ್ಣೀರು ಹಾಕಿಸಬಾರ್ದು, ಯಾರಿಗೂ ನೋಯಿಸಬಾರ್ದು, ಭಗವಂತನನ್ನು ಸದಾ ಸ್ಮರಿಸುವ ಬುದ್ಧಿ ನನಗೆ ಬೇಕು ಅಂತ ಅವನ ಆಸೆ ಪಡಬೇಕು. ಯಾವುದಕ್ಕೆ ಆಸೆ ಪಡಬಾರ್ದು ಅಂತಲೂ ಹೇಳ್ದ. ಮತ್ತೆ ಅದೇ ಆಸೆ ಮನುಷ್ಯನಿಗಿರಬೇಕು. ಆ ಆಸೆ ಏನಾಗಿರಬೇಕು? ಸದಾ ಭಗವಂತನ ಚಿಂತನೆಯ ಕಡೆ ನನ್ನ ಮನಸ್ಸು ಹರಿಬೇಕು, ಅಂತ ಆಸೆ ಮನುಷ್ಯನಿಗಿರಬೇಕು. ಇನ್ನು ಕೋಪ, ಲೌಕಿಕವಾಗಿ ಅವನ ಮೇಲೆ ಕೋಪ ಮಾಡ್ಕೊಳ್ಳೋದು, ತಾಯಿ ಮೇಲೆ ಕೋಪ ಮಾಡ್ಕೊಳ್ಳೋದು, ತಂದೆ ಮೇಲೆ ಕೋಪ ಮಾಡ್ಕೊಳ್ಳೋದು, ಫ್ರೆಂಡ್ ಮೇಲೆ ಕೋಪ ಮಾಡ್ಕೊಳ್ಳೋದು, ಅಥವಾ ರಸ್ತೆಯಲ್ಲಿ ಒಂದು ಸ್ವಲ್ಪ ಗಾಡಿ ಟಚ್ ಆಗಿದ್ದಕ್ಕೆ ಯಾರ ಮೇಲೂ ಕೋಪ ಮಾಡ್ಕೊಂಡು ಜಗಳಕ್ಕೆ ಹೋಗೋದು, ಈ ಕೋಪ ಮನುಷ್ಯನಿಗಿರಬಾರ್ದು. ಮತ್ತೆ ಇನ್ಯಾವ ಕೋಪ ಇರಬೇಕು? ತಾನೇನಾದರೂ ಕೆಟ್ಟ ಮಾತು ಮಾತಾಡಿದ್ರೆ ತಾನೇ ಕೆನ್ನೆ ಹೊಡ್ಕೊಬೇಕು, ತನ್ನನ್ನೇ ದ್ವೇಷಿಸ್ಕೊಳ್ಬೇಕು. ಕೆಟ್ಟದ್ದು ಮಾತಾಡಿದ್ರೆ ತನ್ನ ಮೇಲೆ ತನಗೆ ಕೋಪ ಇರಬೇಕು, ಬೇರೆಯವ್ರ ಮೇಲೆ ಇರಬಾರ್ದು. ಮತ್ತೆ ಇನ್ನೊಂದು ಆಸೆ. ಏನು ಆಸೆ? ನಾನು ಹೇಳಿದ್ನಲ್ಲ, ಆಸೆ ಯಾವುದಿರಬೇಕು, ಯಾವುದಿರಬಾರ್ದು, ಕೋಪ ಯಾವುದಿರಬೇಕು, ಕೋಪ ಯಾವುದಿರಬಾರ್ದು. ಇನ್ನು ಮೂರನೆಯ ವಿಚಾರ ಭಯ. ಯಾವುದು? ಅಯ್ಯೋ, ಯಾರೋ ಬಂದು ನನಗೇನೋ ಮಾಡಿಬಿಡ್ತಾರೆ ಅನ್ನೋ ಭಯ. ಭಗವಂತ ಇದ್ದಾನೆ, ಕಾಯ್ತಾನೆ. ಆದರೆ ಯಾವ ಭಯ ಇರಬೇಕು? ನಾನು ಕೆಟ್ಟದ್ದು ಮಾತಾಡಿದ್ರೆ, ಕೆಟ್ಟದ್ದು ನೋಡಿದ್ರೆ, ಕೆಟ್ಟದ್ದು ಕೇಳಿದ್ರೆ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ಭಗವಂತ ನನಗೆ ಶಿಕ್ಷೆ ಕೊಡ್ತಾನೆ, ಕರ್ಮ ಅನ್ನೋದು ನನ್ನನ್ನು ಬಿಡೋದಿಲ್ಲ ಅನ್ನೋ ಭಯ ಇರಬೇಕು. ಅರ್ಥ ಆಯ್ತಲ್ಲ? ಆಸೆ ಇರಬೇಕು, ಆಸೆ ಇರಬಾರ್ದು, ಕೋಪ ಇರಬೇಕು, ಕೋಪ ಇರಬಾರ್ದು, ಭಯ ಇರಬೇಕು, ಭಯ ಇರಬಾರ್ದು. ಹಾಗಾಗಿ ಬಸವಣ್ಣನವರು ನಮಗೆ ಹೇಳ್ತಿದ್ದಾರೆ, ಮನುಷ್ಯನೇ, ನೀನು ಯಶಸ್ಸು ಸಾಧಿಸಬೇಕು, ಅಥವಾ ಎಲ್ಲರಿಗಿಂತ ನೀನು ವಿಶೇಷವಾಗಿ ಗುರುತಿಸ್ಕೊಳ್ಳಬೇಕು, ನೀನೇನು ಸಾಧಿಸಬೇಕು ಅಂದಾಗ ನೀನು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ತಯಾರಿರಬೇಕು. ಕೆಲವೊಮ್ಮೆ ಹಾಗಾಗುತ್ತೆ. ಸಾಧಕರು ಹೇಗೆ ಜನಿಸ್ತಾರೆ ಗೊತ್ತಾ? ಅಥವಾ ಸಾಧಕರು, ಸಾಮಾನ್ಯವಾಗಿದ್ದ ಹುಡುಗ ಇದ್ದಕ್ಕಿದ್ದ ಮುಂದಿನ 10 ವರ್ಷದಲ್ಲಿ ಲೆಜೆಂಡ್ ಆದ, ಸಾಧಕನಾದ ಅಂದ. ಹೆಂಗಾದ ಅಂದರೆ, ಎಲ್ಲರೂ ಯಾವುದನ್ನ ಅಥವಾ ಯಾವ ಹೆಜ್ಜೆಯನ್ನು ಇಟ್ಟರೆ ಅಯ್ಯೋ ಯಾಕೆ ಬೇಕಪ್ಪ ಅಂತಿದ್ರು, ಅವನ ಹೆಜ್ಜೆ ಇಟ್ಟ. ಕಳ್ಕೊಳೋದೇನಿದೆ? ಇರುವ ಒಂದು ಬದುಕು,
ಹೆಜ್ಜೆ ಇಡೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ಆದರೆ ಸೋಲಿನ ಭಯದಿಂದ ಅಥವಾ ಸಾವಿನ ಭಯದಿಂದ ಅಥವಾ ನಷ್ಟದ ಭಯದಿಂದ ನಾನು ಯಾವ ರಿಸ್ಕನ್ನು ತೆಗೆದುಕೊಳ್ಳದೆ ಹೋದರೆ ಹಾಗೆ ಹುಟ್ಟಿ ಹಾಗೆ ಸುಮ್ಮನೆ ಬೆಳೆದು ಹಾಗೆ ಮುಗಿದು ಹೋಗುತ್ತೆ. ಸಾಧಿಸಬೇಕು ಅಂದರೆ ಆ ರಿಸ್ಕ್ ತಗೊಳ್ಳೋದು ಗೊತ್ತಿರಬೇಕು. ಅದಕ್ಕೆ ನಾನು ಏನು ಮಾಡಿದ್ರು ಅಪ್ಪುದು ತಪ್ಪದು ಕೂಡಲ ಸಂಗಮ ದೇವ, ಆಗಬೇಕಾಗಿರೋದು ತಪ್ಪೋದಿಲ್ಲ, ಅಪ್ಪುದು ತಪ್ಪದು ಆಗಬೇಕಾಗಿರೋದು ನಾನು ಏನು ಮಾಡಿದ್ರೂ ತಡೆಯೋಕ್ಕಾಗಲ್ಲ. ಬಟ್ ಮನುಷ್ಯ ಪ್ರಯತ್ನ ನಾನು ಮಾಡಬೇಕು. ನಾನು ವ್ಯವಹಾರ ಮಾಡೋಣ, ಒಳ್ಳೆಯ ಸಹವಾಸ ಮಾಡೋಣ, ಒಳ್ಳೆ ದಾರಿಯಲ್ಲಿ ನಡೆಯೋಣ. ಹಂಗೆ ನಡೆದೂ ಏನೋ ಕೆಟ್ಟದ್ದು ನಡೀತಾ, ಅದು ವಿಧಿ ಇಚ್ಛೆ, ವಿಧಿ ಲೀಲೆ ಅಥವಾ ವಿಧಿ ಆಟ. ಹಿಂದ್ಗಡೆಯಿಂದ ಬಂದವರು ಯಾರೋ ಗುದ್ದು ಬಿಟ್ಟವರು ಅನ್ನೋ ಕಾರಣಕ್ಕೆ ನನ್ನ ರಸ್ತೆಯಲ್ಲಿ ನಡೆಯೋದನ್ನೇ ಬಿಡೋಕ್ಕಾಗುತ್ತಾ? ಅಥವಾ ವಾಹನದಲ್ಲಿ ಹೋದಾಗ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ವಾಹನವನ್ನು ಆಕಾಶದಲ್ಲಿ ನಡೆಸೋಕ್ಕಾಗುತ್ತಾ? ಇಲ್ಲ. ಎಲ್ಲ ಸೋಲು, ನಷ್ಟ, ಭಯ, ಆತಂಕ ಎಲ್ಲದರ ನಡುವೆ ಮನುಷ್ಯ ಸಾಗಲೇಬೇಕು. ಅದೇ ಜೀವನ. ಹಾಗಾಗಿ ನಿಮಗೆ ಏನೋ ಸಾಧನೆ ಮಾಡಬೇಕು ಅಂತ ಇರುತ್ತೆ, ಅಥವಾ ನನ್ನ ಮದುವೆಯನ್ನು ಇನ್ನೂ 3 ವರ್ಷ 4 ವರ್ಷ ಮುಂದಕ್ಕೆ ಹಾಕಿ ನಾನೇನೋ ಸಾಧಿಸಬೇಕು, ಗೌರ್ಮೆಂಟ್ ಜಾಬ್ ತಗೊಳ್ಬೇಕು, ಅಥವಾ ನಾನು ಸ್ವಂತ ವ್ಯವಹಾರ ಮಾಡಬೇಕು, ಅಥವಾ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಅಥವಾ ನನಗೆ ಗೊತ್ತಿರೋ ವಿದ್ಯೆಯನ್ನು ನಾನು ಹೇಳಬೇಕು, ಅಥವಾ ಯಾವುದೋ ಒಂದು ಹೊಸ ಕೆಲಸ, ಒಂದು ಬಟ್ಟೆ ಹೊಲಿಯೋ ಮಿಷಿನ್ ತಂದಿಟ್ಕೊಳ್ಳೋದು, ಅಥವಾ ಮನೆ ಮುಂದೆ ಒಂದು ಅಂಗಡಿ ಹಾಕೊಳ್ಳೋದು. ಅಂದರೆ ನಮ್ಮವ್ರು ಏನಂತಾರೆ, ಅಯ್ಯೋ ಹಿಂಗಿದ್ದವರು ಒಂದು ಅಂಗಡಿ ಹಾಕೊಂಡು ಬದುಕ್ತಾವ್ರಲ್ಲಪ್ಪ. ಅರೆ, ನಿಮಗೇನು ಶಕ್ತಿ ಇದೆ ಅದನ್ನು ತೋರಿಸ್ಬೇಕು, ಅಥವಾ ಅದನ್ನು ಹೊರಗಡೆ ಹಾಕಬೇಕು. ಜನ ಆಡ್ಕೊಳ್ತಾರೆ ಎಂದುಕೊಂಡು ನಿಮ್ಮನ್ನು ನೀವು ಯಾಕೆ ಸಂಕುಚಿತ ಮನೋಭಾವವನ್ನು ಮಾಡ್ಕೊಳ್ತೀರಿ, ಅಥವಾ ನೀವು ಯಾಕೆ ಸಂಕುಚಿತ ಮನಸ್ಥಿತಿಯವರಾಗ್ತೀರಿ? ಹಾಗಾಗಿ ನಾವು ಬಸವಣ್ಣನವರ ಈ ಮಾತನ್ನು ಪಾಲಿಸಬೇಕು ಅಂತ